ಮಧುಯೋಗಿ ಕೋಟಿ ಸೂರ್ಯ ಸಮಪ್ರಭ ಗೋಪ ಗೋಪಿ ಮಧುಯೋಗಿ ಕೋಟಿ ಸೂರ್ಯ ಸಮಪ್ರಭ ಕಾಳಿಯ ಪಣಿಮಾಡಿ ಕೆರಂಜಿತ ಶ್ರೀ ಪದಾಂಬುಜ ಕಾಳಿಯ ಪಣಿಮಾಡಿ ಕೆರಂಜಿತ ಶ್ರೀ ಪದಾಂಬುಜ ಪಾರ್ಥಸಾರಥಿ ರವ್ಯಕ್ತೋ ಗೀತಾಮೃತ ಮಹೋದಧಿ ಪಾರ್ಥಸಾರಥಿ ರವ್ಯಕ್ತೋ ಗೀತಾಮೃತ ಮಹೋದಧಿ ಪಾರ್ಥಸಾರಥಿ ರವ್ಯಕ್ತೋ ಅತಿ ಸುಂದರವಾಗಿ ಗೀತೋಪದೇಶವನ್ನು ಭರತನಾಟ್ಯದ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಮುಂದಿನ ಪ್ರಸ್ತುತಿ ಕೊನೆಯದಾಗಿ ಶ್ರೀಕೃಷ್ಣ ರಸಾಮೃತದಲ್ಲಿ ವಿಶಿಷ್ಟವಾದ ಒಂದು ಪ್ರಸ್ತುತಿ. ಇದನ್ನು ಮಾಡಲಿದ್ದಾರೆ ಆರಾಧನಾ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಸ್ಕೂಲ್ ಕಲಾವಿದರಿಂದ.
ಕರ್ನಾಟಕ ಮಹಿಳಾ ಯಕ್ಷಗಾನ ಹಮ್ಮಿಕೊಂಡಂತಹ ಮಹಿಳಾ ಉತ್ಸವ 2025ಕ್ಕೆ ಆಗಮಿಸಿದಂತಹ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಗಳನ್ನು ಧನ್ಯವಾದವನ್ನು ಹೇಳ್ತಾ, ಇನ್ನು ಕೊನೆಯದಾಗಿ ಒಂದು ಕೃಷ್ಣಾರ್ಜುನ ಎಂಬ ಯಕ್ಷಗಾನ ಪ್ರಸಂಗವಿದೆ. ಅದು ಬರೀ 3/4 ಗಂಟೆಗಳ ಸಮಯದಲ್ಲಿ ನಾವು ಮಾಡಿ ತೋರಿಸ್ತೇವೆ. ಯಾಕೆಂದರೆ ಕೃಷ್ಣ ಮತ್ತು ಅರ್ಜುನನ ಬಾಂಧವ್ಯ ಹೇಗಿತ್ತು? ಗುರು ಶಿಷ್ಯರದ್ದು ಅಲ್ಲ, ಅಥವಾ ಅಣ್ಣ ತಮ್ಮಂದರದ್ದು ಅಲ್ಲ, ವೈರಿಗಳು ಅದದ್ದು ಖಂಡಿತ ಅಲ್ಲ. ಹೇಗೆ ಕೃಷ್ಣ ಅರ್ಜುನನನ್ನು ಮಹಾಭಾರತಕ್ಕೆ ತಯಾರಿ ಮಾಡಿದ ಎನ್ನುವ ಒಂದು ಕಥಾ ಪ್ರಸಂಗ ಕೃಷ್ಣಾರ್ಜುನ ಪ್ರಸಂಗ. ಕೇವಲ 3/4 ಗಂಟೆಗಳ ಅವಧಿಯಲ್ಲಿ ಅದನ್ನು ತೋರಿಸಲಿದ್ದೇವೆ. ತದನಂತರ ಪ್ರತಿಯೊಬ್ಬರಿಗೂ ಎಲ್ಲ ಭರತನಾಟ್ಯ ಮತ್ತು ಯಕ್ಷಗಾನ ಕಲಾವಿದೆಯರಿಗೆ ನಾವು ವೇದಿಕೆ ಮೇಲೆ ಕರೆದು ಅವರಿಗೆ ಒಂದು ಸರ್ಟಿಫಿಕೇಟ್ ಅನ್ನು ನೀಡಲಿದ್ದೇವೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಹಾಗೆ ನಮ್ಮ ಅತಿಥಿಗಳಾದಂಥ ಡಾಕ್ಟರ್ ಕರುಣಾ ವಿಜಯೇಂದ್ರ ಅವರು ಬಂದಿದ್ದಾರೆ. ಅವರ ಕೈಯಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ನಾವು ಸರ್ಟಿಫಿಕೇಟ್ಗಳನ್ನು ಕೊಡಿಸಿ ಅವರಿಗೆ ಗೌರವ ನಾವು ಸಲ್ಲಿಸಬೇಕು. ದಯವಿಟ್ಟು ಸಹಕರಿಸಬೇಕಾಗಿ ಮತ್ತೊಮ್ಮೆ ವಿನಂತಿಸ್ತೇನೆ. ಹಾಗೆ 4 ತಂಡಗಳಿಂದ ಕೃಷ್ಣ ಕೃಷ್ಣ ಶ್ರೀಕೃಷ್ಣ ಈ ಒಂದು ಭರತನಾಟ್ಯ ಪ್ರಸ್ತುತಿ ಆಗಿದೆ. 4 ಜನ ಗುರುಗಳನ್ನು ಕೂಡ ನಾವು ವೇದಿಕೆ ಕರೆದು ಅವರಿಗೆ ಗೌರವ ಸೂಚಿಸಲಿದ್ದೇವೆ. ದಯವಿಟ್ಟು ಪ್ರತಿಯೊಬ್ಬರು ಸಹಕರಿಸಬೇಕು.
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವರು ಒಲವು ಕೊಟ್ಟ ಪರಿ ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನ ಯಾರು ರಕ್ಷಿಸುತ್ತಾರೋ ಅವರನ್ನ ಧರ್ಮ ರಕ್ಷಿಸುತ್ತದೆ ಎಂಬ ನಾನುಡಿಯಂತೆ ಈ ದ್ವಾಪರಾಯುಗದಲ್ಲಿ ಕೃಷ್ಣನೆಂಬ ಅಭಿದಾನದಿಂದ ದ್ವಾರಕೆಯಲ್ಲಿ ಜನಿಸಿದೆ. ವಸುದೇವ ದೇವಕಿಯರ ಮಗನಾದರೂ ನಂದ ಯಶೋದೆಯರ ಆಶ್ರಯದಲ್ಲಿ ಬೆಳೆದ ನನ್ನನ್ನು ನಂದ ಯಶೋದೆಯರ ಕಂದ ಮುಕುಂದ ಹೀಗೆಲ್ಲ ಕೊಂಡಾಡುತ್ತಾರೆ. ಹೀಗೆ ಧರ್ಮವನ್ನು ರಕ್ಷಿಸುತ್ತಾ ಕಾರ್ಯ ಮಾಡುತ್ತಾ ಬಂದಿದ್ದೇನೆ. ಜರಾಸಂಧನ ಉಪಟಳದಿಂದ ಬೇಸತ್ತಂತಹ ಯಾದವರಿಗೆ ಸುಭದ್ರ ನೆಲೆಯನ್ನು ಕಲ್ಪಿಸುವುದಕ್ಕಾಗಿ ಶರದಿಯ ಮಧ್ಯದಲ್ಲಿ ದ್ವಾರಕೆಯನ್ನು ನಿರ್ಮಾಣ ಮಾಡಿ ನಮ್ಮವರೊಂದಿಗೆ ನೆಮ್ಮದಿಯ ಬದುಕನ್ನು ಸಾಗಿಸುತ್ತಾ ಇದ್ದೇನೆ. ಆದರೆ ಅದೊಂದು ದಿನ ಶ್ರದ್ಧಾ ಭಕ್ತಿಗಳಿಂದ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಲು ಹೊರಟಾಗ ಅದು ಮಲಿನವಾಗಿ ಹೋಯಿತು. ಯಾರಿಂದ ಹೇಯ ಕೃತ್ಯವೆಸಗಿದ್ದಾರೋ ಅವರನ್ನು 8 ದಿನಗಳೊಳಗೆ ಕೊಲ್ಲುತ್ತೇನೆ, ಇಲ್ಲದಿದ್ದರೆ ಅಗ್ನಿ ಪ್ರವೇಶ ಮಾಡುತ್ತೇನೆ, ಇದಕ್ಕೆ ಸಾಕು ಶಿವನಾಣೆ ಎಂದು ಶಪಥ ಮಾಡಿಬಿಟ್ಟೆ. ನಂತರ ನಾರದರಿಂದ ತಿಳಿಯಿತು ಅದಕ್ಕೆ ಕಾರಣ ಗಯಗಂಧರ್ವ ಎಂದು. ಆ ಗಯನನ್ನು ನಮ್ಮ ಭಾವನಾದಂತಹ ಪಾರ್ಥ ಅಭಯ ಇಟ್ಟುಕೊಂಡಿದ್ದಾನಂತೆ. ಹಾಗಾಗಿ ಸುಭದ್ರೆಯನ್ನು ಕಳುಹಿಸಿದೆ, ಉಪಯೋಗವಾಗಲಿಲ್ಲ. ಏನು ಮಾಡೋಣ ಎಂದು ದಾರುಕನಲ್ಲಿ ಪತ್ರವನ್ನು ಬರೆದು ಕಳುಹಿದ್ದೇನೆ. ನೋಡೋಣ ಪಾರ್ಥ ಏನು ಮಾಡುತ್ತಾನೆಂದು. ಎಂಬುದಕ್ಕೆ ಆ ಕೃಷ್ಣನೇ ಸಾಕ್ಷಿ. ಇಲ್ಲ ಅಂತಾದ್ರೆ ಅರ್ಘ್ಯ ಮಲಿನ ಆದ್ರೆ ಆ ನೀರು ಎಷ್ಟು ಬೇರೆ ನೀರನ್ನ ಹಿಡಿದ್ರೆ ಆಗ್ತಿತ್ತು. ಅಥವಾ 2-3 ತಿಂಗಳೊಳಗೆ ಹುಡುಕಿ ಕೊಲ್ಲುತ್ತೇನೆ ಎಂದು ಭಾಷೆ ಮಾಡಬಹುದಿತ್ತು. ಅದನ್ನು ಬಿಟ್ಟು 8 ದಿನ ಆಗಿದ್ದು ತಪ್ಪಲ್ವ ಸ್ವಾಮಿ? ಕೃಷ್ಣನಿಗೆ ಏನು ಮಾಡಬೇಕೆಂದು ಗೊತ್ತಾಗದಿದ್ದಾಗ ನನ್ನಂತ ಮೇಧಾವಿಗಳನ್ನು ಕೇಳಬಹುದಿತ್ತು. ದಾರುಕ ಅಂತ ಕೇಳಿದ್ರೆ ಸೂಕ್ತವಾದ ನಾನೇ ಸೂಚಿಸ್ತಾ ಇದ್ದೆ. ಅಷ್ಟೇ ಅಲ್ಲ, ಆ ಸುಭದ್ರೆಯನ್ನು ಸಂಧಾನಕ್ಕೆ ಕಳಿಸಿದ್ದಾನಂತೆ. ಇದೆಲ್ಲ ಬೇಕಾ ಸ್ವಾಮಿ? ರೂಢಿಯಲ್ಲಿ ಒಂದು ಮಾತುಂಟು, ಹೆಂಗಸರ ಮಾತು ರಂಗಕ್ಕೆ ಬರುವುದಿಲ್ಲ ಎಂದು. ಹಾಗೆ ಆಯ್ತು. ಇಷ್ಟೆಲ್ಲ ಹೇಳುವ ನಾನೇನು ಗೊತ್ತಾಯ್ತಾ ಸ್ವಾಮಿ? ಗೊತ್ತಾಗಲಿಲ್ಲ. ದ್ವಾರಕೆಗೆ ಯಾರೆಂದು ಕೇಳಿದ್ದೀರಿ? ಬಲರಾಮರು ಎಂದು ಹೇಳಿದ್ದೇವೆ. ನೀವು ಓದಿದ್ದು ಸ್ವಲ್ಪ ಕಡಿಮೆ ಆಯ್ತು. ಈಗ ನೀವೇ ಹೇಳಿ, ಈ ಪುರಕ್ಕೆ ದ್ವಾರಕೆ ಅಂತ ಯಾಕೆ ಹೆಸರು ಬಂತು? ಹಿಂದೊಮ್ಮೆ ಮಾಗಧನಲ್ಲಿ ಸೋತು ಓಡಿ ಬಂದವರು ನಾವು. ಬಂದು ಬಂದು ಸಮುದ್ರಕ್ಕೆ ಹಾರಿದೆವು. ಉಳಿದವರೆಲ್ಲ ಮುಳುಗಿ ಏಳುತ್ತಾ ಇದ್ರು. ನಾನು ಮಾತ್ರ ನಿಂತಿದ್ದೆ. ಕಾರಣ ನಾನಿದ್ದಲ್ಲಿ ಪಾದ ಮುಳುಗುವಷ್ಟೇ ನೀರಿತ್ತು. ಪಾಪಿ ಹೋದಲ್ಲಿ ಮೊಣಕಾಲು ನೀರೆಂಬ ಗಾದೆ ಉಂಟಲ್ಲ. ಹಾಗಲ್ಲ ಸ್ವಾಮಿ, ಪುಣ್ಯಾತ್ಮ ನಾನು. ಅದೇ ಸ್ಥಳದಲ್ಲಿ ಪುರವನ್ನ ನಿರ್ಮಿಸಿ ನನ್ನ ಹೆಸರನ್ನ ಸ್ವಲ್ಪ ಸೇರಿಸಿ ದ್ವಾರಕೆ ಅಂತ ಹೆಸರಿಟ್ರು. ಈಗ ನೀವೇ ಯೋಚಿಸಿ, ಕೃಷ್ಣಾಪುರ ಅಂತ ಇಡಬಹುದಿತ್ತ ಅಥವಾ ಶ್ರೀರಾಮಪುರ ಅಂತ ಇಡಬಹುದಿತ್ತ? ಹೋಗ್ಲಿ ಬಿಡಿ. ಇವತ್ತು ಕೃಷ್ಣ ಕರೆದು ದಾರುಕ